ಓಕೆ ಫ್ರೆಂಡ್ಸ್, 10 ಮಾರ್ಕ್ಸಿನ ಪ್ರಾಬ್ಲಮ್ಸ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಮೇಲೆ ಯಾವ ತರ ಬರ್ತೈತಿ ಅಂತ ನೋಡೋಣಂತೆ. ಫಸ್ಟ್ ಅದ್ರ ಮೇಲೆ ಫಾರ್ಮೆಟ್ ನ ನೋಡೋಣಂತೆ. ಸೇಮ್ 5 ಮಾರ್ಕ್ಸಿಗೆ ಯಾವ ತರ ಫಾರ್ಮೆಟ್ ಹಚ್ಕೋತಿರಲ್ಲ, ಇಲ್ಲಿ ಸೇಮ್ ಅದೇ ತರ ಹಚ್ಕೋತೀವಿ. ಕ್ಯಾಲ್ಕುಲೇಷನ್ ಆಫ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಅಂತ ಹಚ್ಕೊಂಡು ಪರ್ಟಿಕ್ಯುಲರ್ ರುಪೀಸ್. ಈ ಪ್ರಾಬ್ಲಮ್ನ ನಾವು ಏನು ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿನ ನಾವು LOP ಬೇಲಷ್ಟ ಮಾಡ್ತೀವಿ. SOP ಕೊಟ್ರೆ ನಾವು ಅದ್ರ ಮೇಲೆ ಪ್ರಾಬ್ಲಮ್ ಮಾಡೋದಿಲ್ಲ. ಫಸ್ಟ್ ಏನು ಪರ್ಟಿಕ್ಯುಲರ್ ರುಪೀಸ್ LOP ಮೇಲೆ ಮಾಡ್ತೀವಿ. ಓಕೆ, ಫಸ್ಟ್ ಮುನ್ಸಿಪಲ್ ವ್ಯಾಲ್ಯೂ ಏನೋ ಕೊಟ್ಟಿದ್ರೆ ಅದನ್ನ ರುಪೀಸ್ ಕಾಲಮ್ಗೆ ಹಚ್ತೀವಿ ಅಮೌಂಟ್. ನೆಕ್ಸ್ಟ್ ಫೇರ್ ರೆಂಟಲ್ ವ್ಯಾಲ್ಯೂ, ಫೇರ್ ರೆಂಟಲ್ ವ್ಯಾಲ್ಯೂನು ಹಚ್ಚಿ ಆಮೇಲೆ ಈ ಮುನ್ಸಿಪಲ್ ವ್ಯಾಲ್ಯೂ ಮತ್ತು ಫೇರ್ ರೆಂಟಲ್ ವ್ಯಾಲ್ಯೂದಾಗ ಕಂಪೇರ್ ಮಾಡಿ ಯಾವ್ದು ದೊಡ್ಡದೈತಿ ನೋಡು ಅದನ್ನ ನಾವು ಟೋಟಲ್ ಕಾಲಮಿಗೆ ಹಚ್ತೀವಿ. ಹಚ್ಚಿ ನಾವು ಅದಕ್ಕೆ ಏನ್ ಮಾಡ್ತೀವಿ, ವಿಚ್ ಎವರ್ ಇಸ್ ಹೈಯೆಸ್ಟ್ ಅಂತ ಬರ್ಕೋತೀವಿ. ನೆಕ್ಸ್ಟ್ ಸ್ಟ್ಯಾಂಡರ್ಡ್ ರೆಂಟ್, ಕ್ವಶನ್ದಾಗ ಏನೋ ಸ್ಟ್ಯಾಂಡರ್ಡ್ ರೆಂಟ್ ಕೊಟ್ಟಿದ್ರೆ ಹಚ್ಕೊಂಡು ವಿಚ್ ಎವರ್ ಇಸ್ ಹೈಯೆಸ್ಟ್ ಅಂತ ಬರ್ಕೊಂಡಿರ್ತೀವಲ್ಲ ಅದನ್ನ ಮತ್ತೆ ಈ ಸ್ಟ್ಯಾಂಡರ್ಡ್ ರೆಂಟ್ ಅಮೌಂಟ್ ಕಂಪೇರ್ ಮಾಡಿ ಯಾವ್ದು ದೊಡ್ಡದೈತಿ ಯಾವ್ದು ಸಣ್ಣದೈತಿ ಅಲ್ಲ ಆ ಅಮೌಂಟ್ ಅನ್ನ ನಾವು ಟೋಟಲ್ ಕಾಲಮಿಗೆ ಹಚ್ಕೋತೀವಿ. ಹಚ್ಚಿ ವಿಚ್ ಎವರ್ ಇಸ್ ಲೀಸ್ಟ್ ಅಂತ ಬರಿತೀವಿ. ನೆಕ್ಸ್ಟ್ ಆಕ್ಚುಯಲ್ ರೆಂಟ್ ಕ್ವಶನ್ದಾಗ ಕೊಟ್ಟಿದ್ರೆ ಇಲ್ಲ ರೆಂಟ್ ರಿಸೀವ್ಡ್, ರೆಂಟ್ ಪರ್ ಮಂತ್ ಇವೆಲ್ಲ ಒಂದು ಆಕ್ಚುಯಲ್ ರೆಂಟ್ ಇದ್ದಾಗ ಆ ಅಮೌಂಟ್ ಅನ್ನ ಹಚ್ಕೊಂಡು ಈ ವಿಚ್ ಎವರ್ ಇಸ್ ಲೀಸ್ಟ್ ಅಂತ ಬರ್ಕೊಂಡಿರ್ತಿಲ್ಲ ಆ ಅಮೌಂಟ್ ಈ ಅಮೌಂಟ್ ಕಂಪೇರ್ ಮಾಡಿ ಯಾವ್ದು ಹೆಚ್ಚಿಗೆ ಹೈಯೆಸ್ಟ್ ಐತಿ ಅದನ್ನ ಟೋಟಲ್ಗೆ ಹಚ್ಚಿ ವಿಚ್ ಎವರ್ ಇಸ್ ಹೈಯೆಸ್ಟ್ ಅಂತ ಹಚ್ಕೋತೀವಿ. ನೆಕ್ಸ್ಟ್ ಕ್ವಶನ್ದಾಗ ಏನಾದ್ರು ವೇಕೆನ್ಸಿ ಆರ್ ವೇಕೆಂಟ್ ಏನೋ ಕೊಟ್ಟಿದ್ರೆ ಅದನ್ನ ಲೆಸ್ ಮಾಡ್ಕೋತೀವಿ. ಈ ವಿಚ್ ಎವರ್ ಇಸ್ ಹೈಯೆಸ್ಟ್ ಅಮೌಂಟ್ದಾಗ ವೇಕೆನ್ಸಿನ ಲೆಸ್ ಮಾಡಿದ್ರೆ ನಮಗೆ ಆನ್ಸರ್ ಬರುತ್ತೆ ಗ್ರಾಸ್ ಟೋಟಲ್ ಇನ್ಕಮ್. ನೆಕ್ಸ್ಟ್ ಮುನ್ಸಿಪಲ್ ಟ್ಯಾಕ್ಸ್ ಕೊಟ್ಟಿರ್ತಾರೆ ಅದನ್ನ ಗ್ರಾಸ್ ಆನ್ಯುವಲ್ ವ್ಯಾಲ್ಯೂದಾಗ ಲೆಸ್ ಮಾಡಿದ್ರೆ ನಮ್ಗೆ ಆನ್ಸರ್ ಬರೋದು ನೆಟ್ ಆನ್ಯುವಲ್ ವ್ಯಾಲ್ಯೂ. ಈಗ ನೆಕ್ಸ್ಟ್ ಲೆಸ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 24 ಅಂತ ಹಚ್ಕೊಂಡು 30% ಆಫ್ ನೆಟ್ ಆನ್ಯುವಲ್ ವ್ಯಾಲ್ಯೂ ಮಾಡ್ಕೋಬೇಕು. ಅಂದ್ರೆ ನೆಟ್ ಆನ್ಯುವಲ್ ವ್ಯಾಲ್ಯೂ ಬಂದಿರ್ತದಲ್ಲ ಆನ್ಸರ್ ಅದಕ್ಕೆ 30% ಮಾಡ್ಕೊಂಡು ಇಲ್ಲಿ ಹಚ್ಕೋಬೇಕು. ನೆಕ್ಸ್ಟ್ ಕ್ವಶನ್ದಾಗ ಇಂಟ್ರೆಸ್ಟ್ ಆನ್ ಲೋನ್ ಆನ್ ಫಾರ್ ಕನ್ಸ್ಟ್ರಕ್ಷನ್ ರೆನೋವೇಷನ್ ಇವೆರಡು ಇದ್ರೆ ತಗೋತೀವಿ. ಇವನ್ ಬಿಟ್ಟು ಮತ್ತೆ ಬೇರೆ ಏನೋ ಬಂದ್ರೆ ನಾವು ತಗೊಂಗಿಲ್ಲ. ಈಗ ಇಂಟ್ರೆಸ್ಟ್ ಕೊಟ್ಟಿದ್ರೆ ಅದು ಲೋನ್ ಫಾರ್ ಕನ್ಸ್ಟ್ರಕ್ಷನ್ ಮತ್ತೆ ಏನು ರೆನೋವೇಷನ್ ಇಂಟ್ರೆಸ್ಟ್ ತಗೋತೀವಿ ಅದನ್ನ ಹಚ್ಕೋತೀವಿ. ಇದ್ರಾಗ ಇವನ್ನ ಮೂರನ್ನು ಲೆಸ್ ಮಾಡ್ತೀವಿ. ನೆಕ್ಸ್ಟ್ SOP ಹೌಸಿಂದ ಏನಾದ್ರೂ ಇಂಟ್ರೆಸ್ಟ್ ಇದ್ರೆ ಅದನ್ನು ಹಚ್ಕೊಂಡು ಇದ್ರಾಗ ಏನು ಡಿಡಕ್ಷನ್ ಅಮೌಂಟ್ ಸಾರಿ ನೆಟ್ ಆನ್ಯುವಲ್ ವ್ಯಾಲ್ಯೂದಾಗ ಇವನಷ್ಟು ನಾವು ಡಿಡಕ್ಟ್ ಮಾಡಿದ್ರೆ ನಮ್ಗೆ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಆನ್ಸರ್ ಸಿಗುತ್ತೆ. ಸೊ ಒಂದು ಪ್ರಾಬ್ಲಮ್ ಎಕ್ಸಾಂಪಲ್ ಪ್ರಾಬ್ಲಮ್ ನ ನೋಡೋಣಂತ, ಅಂದ್ರೆ ನಿಮ್ಗೆ ಯಾವ ತರ ಮಾಡ್ಬೇಕು ಅನ್ನೋದು ಗೊತ್ತಾಗುತ್ತೆ. ಇವಾಗ ಫಸ್ಟ್ ಎಕ್ಸಾಂಪಲ್ ಪ್ರಾಬ್ಲಮ್ ಪರ್ಟಿಕ್ಯುಲರ್ 3 ಮನಿದು ಕೊಟ್ಟಾರ, 3 ಹೌಸ್ 1 ಹೌಸ್ 2 ಹೌಸ್ 3. ಓಕೆ, ಆ ಹೌಸ್ ಏನ್ ಕೊಟ್ಟಾರ ಮೂರದಕ್ಕೂ ಅದ್ರ ಏನು ನೇಚರ್ ಕೊಟ್ಟಾರ ಯಾವ ತರ ಅಂತ. ಫಸ್ಟ್ ಒನ್ LOP, ಹೌಸ್ 1 LOP ಇದ್ರ ಮೇಲೆ ನಾವು ಪ್ರಾಬ್ಲಮ್ ಮಾಡ್ತೀವಿ. ಹೌಸ್ 2 ಏನಿದೆ LOP ಇದ್ರ ಮೇಲೂ ಮಾಡ್ತೀವಿ. ಹೌಸ್ 3 ಏನೈತಿ SOP ಐತಿ. ಸೊ ನಾವು ಈ ಥರ್ಡ್ ಹೌಸ್ ಮೇಲೆ ನಾವು ಪ್ರಾಬ್ಲಮ್ ಬಿಡಿಸೋದಿಲ್ಲ. ಓಕೆ, ಕ್ವಶನ್ದಾಗ ಮುನ್ಸಿಪಲ್ ವ್ಯಾಲ್ಯೂ ಕೊಟ್ಟಾರ, ಆಕ್ಚುಯಲ್ ರೆಂಟ್ ಕೊಟ್ಟಾರ, ಅನ್ರಿಯಲೈಸ್ ರೆಂಟ್ ಫಾರ್ ದಿ ವೇಕೆಂಟ್ ಪೀರಿಯಡ್ ಅಂತ ಕೊಟ್ಟಾರ, ಮುನ್ಸಿಪಲ್ ಟ್ಯಾಕ್ಸ್, ಇಂಟ್ರೆಸ್ಟ್ ಆನ್ ಲೋನ್ ಟೇಕನ್ ಫಾರ್ ಕನ್ಸ್ಟ್ರಕ್ಷನ್. ನೆಕ್ಸ್ಟ್ ರಿಪೇರ್ಸ್ ಇನ್ಶೂರೆನ್ಸ್ ತಗೋದಿಲ್ಲ ನಾವು. ನೆಕ್ಸ್ಟ್ ಮುನ್ಸಿಪಲ್ ಟ್ಯಾಕ್ಸ್ ಇನ್ ರೆಸ್ಪೆಕ್ಟ್ ಆಫ್ ಹೌಸ್ 2 ವೇ ಪೇಡ್ ಬೈ ದಿ ಟೆನೆಂಟ್. ಓಕೆ, ಟೆನೆಂಟ್ ಏನಾದ್ರೂ ಮುನ್ಸಿಪಲ್ ಟ್ಯಾಕ್ಸ್ ಏನಾದ್ರೂ ಪೇ ಮಾಡಿದ್ರೆ ನಾವು ಅದನ್ನ ತಗೋದಿಲ್ಲ. ಯಾಕಂದ್ರೆ ಓನರ್ ಪೇ ಮಾಡಿದ್ರಷ್ಟ ನಾವು ಮುನ್ಸಿಪಲ್ ಟ್ಯಾಕ್ಸ್ ನ ತಗೋತೀವಿ. ಇವಾಗ ಸೇಮ್ ಕ್ಯಾಲ್ಕುಲೇಷನ್ ಆಫ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಅಂತ ಹಚ್ಕೊಂಡು ಪರ್ಟಿಕ್ಯುಲರ್ ರುಪೀಸ್. ಇವಾಗ ಏನು ಹೌಸ್ 1 LOP ಐತಿ. ಓಕೆ, ಫಸ್ಟ್ ಮುನ್ಸಿಪಲ್ ವ್ಯಾಲ್ಯೂ ಏನೈತಿ 50,000 ಹೋಗಿ ಅದನ್ನ ಅಮೌಂಟ್ ಕಾಲಮಿಗೆ ಹಚ್ತೀವಿ. ನೆಕ್ಸ್ಟ್ ಫೇರ್ ರೆಂಟಲ್ ಕೊಟ್ಟಾರ ಚೆಕ್ ಮಾಡ್ಬೇಕು, ಕೊಟ್ಟಿಲ್ಲ ಅಂದ್ರೆ ನಾನು ಫಾರ್ಮೆಟ್ ಪ್ರಕಾರ ಹೋಗೋಣಂತೆ. ಕೊಟ್ಟಿಲ್ಲ, ಸೊ ಕಂಪೇರ್ ಮಾಡಿ ಯಾವ್ದು ಹೈಯೆಸ್ಟ್ ಇತ್ತ ನಾವು ಅದನ್ನ ಬರ್ಕೋತಿದ್ವಿ. ಇವಾಗ ಅಮೌಂಟ್ ಕೊಟ್ಟಿಲ್ಲ, ಸೊ 50,000 ಆಸ್ ಇಟ್ ಇಸ್ ಬರ್ಕೋತೀವಿ. ನೆಕ್ಸ್ಟ್ ಸ್ಟ್ಯಾಂಡರ್ಡ್ ರೆಂಟ್ ಹಚ್ಕೋತೀವಿ. ಕ್ವಶನ್ ಸ್ಟ್ಯಾಂಡರ್ಡ್ ರೆಂಟ್ ಕೊಟ್ಟಾರ ಇಲ್ಲ ಚೆಕ್ ಮಾಡ್ಕೋಬೇಕು. ಸ್ಟ್ಯಾಂಡರ್ಡ್ ರೆಂಟ್ ಕೊಟ್ಟಿಲ್ಲ, ಎಷ್ಟು ಡ್ಯಾಶ್ ಸ್ಟ್ಯಾಂಡರ್ಡ್ ರೆಂಟ್ ಕೊಟ್ಟಿಲ್ಲ. ಇವಾಗ ಮೇಲಿರೋದೇ ಕೆಳಗೆ ಇದಾಗತ್ತೆ. ಏನೋ ಅಮೌಂಟ್ ಕೊಟ್ಟಿದ್ರೆ ನಾವು ಕಂಪೇರ್ ಮಾಡ್ತಿದ್ವಿ, ಯಾವ್ದು ಸಣ್ಣದ ಯಾವ್ದು ಕಮ್ಮಿ ಆಗುತ್ತಾ ಅದನ್ನ ನಾವು ಹಚ್ತಿದ್ವಿ. ನೆಕ್ಸ್ಟ್
ಆಕ್ಚುಯಲ್ ರೆಂಟ್, ಆಕ್ಚುಯಲ್ ರೆಂಟು, ರೆಂಟ್ ರಿಸೀವ್ಡು, ರೆಂಟ್ ಪರ್ ಮಂತ್ ಇವೆಲ್ಲ ಒಂದೇ. ರೆಂಟ್ ಪರ್ ಮಂತ್ ಏನಾದರೂ ಕೊಟ್ಟಿದ್ರೆ ಅದನ್ನ ನಾವು ಇಂಟು 12 ಮಾಡಿಕೊಂಡು ಅಂದ್ರೆ ಇಯರಿಗೆ ಕನ್ವರ್ಟ್ ಮಾಡ್ಕೊಂಡು ಪ್ರಾಬ್ಲಮ್ನ ಬಿಡಿಸ್ತಿದ್ವಿ. ಇವಾಗ ಆಕ್ಚುಯಲ್ ರೆಂಟ್ ಕ್ವಶನ್ದಾಗ ಕೊಟ್ಟಾರ. ಎಸ್, ಆಕ್ಚುಯಲ್ ರೆಂಟ್ ಎಷ್ಟು ಐತಿ? 48,000 ಐತಿ. ನಾವು ಇದನ್ನ ಒಳಗೆ ಹಚ್ಕೋತೀವಿ, ಯಾಕಂದ್ರೆ ವೇಟ್ 48,000 ಇದಕ್ಕೆ ಏನಾದರೂ ಅನ್ರಿಯಲೈಸ್ಡ್ ರೆಂಟ್ ಇದ್ರೆ ಲೆಸ್ ಮಾಡ್ಕೋತೀವಿ. ಎಸ್, ಹೌಸ್ 1 ಇದು LOPಗೆ ಏನು ಹೇಳ್ಯಾರ? ಅನ್ರಿಯಲೈಸ್ಡ್ ರೆಂಟ್ ಕೊಟ್ಟಾರ. ಎಷ್ಟೈತಿ? 4,000 ಐತಿ. ಈ ತರ ಅನ್ರಿಯಲೈಸ್ಡ್ ರೆಂಟ್ ಕೊಟ್ರೆ ನಾವು ಅದನ್ನ ಆಕ್ಚುಯಲ್ ರೆಂಟ್ದಾಗ ಲೆಸ್ ಮಾಡಿ ಹೊರಗೆ ಹಚ್ತೀವಿ. ಇವಾಗ ಆಕ್ಚುಯಲ್ ರೆಂಟ್ ದಾಗ ನಾವು ಅದನ್ನ 48,000 ಮೈನಸ್ 4,000 ಮಾಡಿದ್ರೆ 44,000 ಆನ್ಸರ್ ಬರುತ್ತೆ. ಇವಾಗ ಇವನ್ನೆರಡು ಲೆಸ್ ಮಾಡಿ ವಿಚ್ ಎವರ್ ಈಸ್ ಓಕೆ, ವಿಚ್ ಎವರ್ ಈಸ್ ಹೈಯೆಸ್ಟ್ ಬರ್ಕೋತೀವಿ. ಈಗ 50,000 ಮತ್ತು 44,000 ಕಂಪೇರ್ ಮಾಡಿ ಯಾವ್ದು ಜಾಸ್ತಿ ಅಮೌಂಟ್ ಐತಿ, ದೊಡ್ಡ ಅಮೌಂಟ್ ಐತಿ, ಅದನ್ನ ಹೊರಗೆ ಹಚ್ಕೋತೀವಿ. 50,000 ಅಮೌಂಟ್ ಏನೈತಿ? ದೊಡ್ಡದೈತಿ. ಇದಕ್ಕೆ ಏನು ಮಾಡ್ತೀವಿ ನಾವು? ವಿಚ್ ಎವರ್ ಈಸ್ ಹೈ ಅಂತ ಬರ್ಕೋತೀವಿ, ಹೈಯೆಸ್ಟ್. ಓಕೆ, ನೆಕ್ಸ್ಟ್ ಲೆಸ್ ವೇಕೆಂಟ್ ಇಂದ ಏನಾದರೂ ಅಮೌಂಟ್ ಕೊಟ್ಟಾರ ಇಲ್ಲಿ ಚೆಕ್ ಮಾಡ್ಕೋಬೇಕು. ಇಲ್ಲೇ ಡೈರೆಕ್ಟ್ ಹೇಳ್ಯಾರ, ರೆಂಟ್ ಫಾರ್ ದ ವೇಕೆಂಟ್ ಪೀರಿಯಡ್. ಅವ್ರು ಡೈರೆಕ್ಟ್ ಅಮೌಂಟ್ ಕೊಟ್ಬಿಟ್ಟಾರ. ಒಂದ್ ವೇಳೆ ಏನಾದರೂ ಕ್ವಶನ್ದಾಗ ವೇಕೆನ್ಸಿ ಫಾರ್ 2 months ಏನು ಹಿಂಗೆ ಕೊಟ್ಟಿದ್ರ ರೆಂಟ್ ಪರ್ ಮಂತ್ ಇರ್ತೈತಲ್ಲ, ಆ ಅಮೌಂಟಿಗೆ ಎಷ್ಟು ಮಂತ್ ವೇಕೆಂಟ್ ಐತಿ. ಫಾರ್ ಎಕ್ಸಾಂಪಲ್ 2 month ವೇಕೆಂಟ್ ಐತಿ ಅಂತ ಕ್ವಶನ್ ಏನು ಕೊಟ್ಟಿದ್ರೆ ರೆಂಟ್ ಪರ್ ಮಂತ್ ಇಂದ ಅಮೌಂಟ್ ಮತ್ತೆ 2 months ಇಂಟು ಮಾಡಿ ಹಚ್ತಿದ್ವಿ. ಇಲ್ಲ ಅವ್ರು ಡೈರೆಕ್ಟ್ ಕೊಟ್ರೆ 8,000 ನಾವು ಡೈರೆಕ್ಟ್ ಹಚ್ಕೋತೀವಿ ಅದನ್ನ 8,000. ಇವಾಗ ಇವೆರಡೂ ಲೆಸ್ ಮಾಡಿದ್ರೆ 42,000 ಬರುತ್ತೆ. ಬಂದ ಆನ್ಸರ್ ನಮ್ದು ಏನಾಗುತ್ತೆ? ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ. ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ. ಇವಾಗ ನೆಕ್ಸ್ಟ್ ಲೆಸ್ ಮುನಿಸಿಪಲ್ ಟ್ಯಾಕ್ಸ್. ಮುನ್ಸಿಪಲ್ ಟ್ಯಾಕ್ಸ್ ಏನಾರ ಕೊಟ್ಟಾರ. ಈ ಮುನ್ಸಿಪಲ್ ಟ್ಯಾಕ್ಸ್ ಟೆನೆಂಟ್ ಏನಾದ್ರೂ ಪೇ ಮಾಡಿದ್ರೆ ನಾವು ತಗೋರಲ್ಲ. ನೆಕ್ಸ್ಟ್ ಓನರ್ ಪೇ ಮಾಡಿದ್ರೆ ತಗೋತೀವಿ. ನೆಕ್ಸ್ಟ್ ಇದೇನೈತಿ? ಮುನ್ಸಿಪಲ್ ಟ್ಯಾಕ್ಸಿಗೆ ಏನು ಅಡ್ಜಸ್ಟ್ಮೆಂಟ್ ಕೊಟ್ಟಿಲ್ಲ. ಸೊ 50,000 ನಾವು ಡೈರೆಕ್ಟ್ 5,000 ಡೈರೆಕ್ಟ್ ಹಚ್ತೀವಿ. ಇವಾಗ ಈ 42,000ದಾಗ 5,000 ಮೈನಸ್ ಮಾಡಿದ್ರೆ 37,000 ಆನ್ಸರ್. ಇದೇನಾಗುತ್ತೆ? ನಮ್ದು ನೆಟ್ ಆನ್ಯುವಲ್ ವ್ಯಾಲ್ಯೂ ಬರುತ್ತೆ. ಇವಾಗ ಡಿಡಕ್ಷನ್ ಅಂಡರ್ ಸೆಕ್ಷನ್ 24 ಅಂತ ಹಚ್ಕೊಂಡು 30% ಬಂದಿರ್ತೈತಲ್ಲ ಆ ಅಮೌಂಟ್ 37,000ಗೆ 30% ಮಾಡ್ಕೊಂಡು ಹೊರಗೆ ಹಚ್ಕೋಬೇಕು. 30% ಮಾಡ್ಕೊಂಡ್ರೆ 11,100 ಆನ್ಸರ್ ಬಂತು. ಓಕೆ, ನೆಕ್ಸ್ಟ್ ಇಂಟ್ರೆಸ್ಟ್ ಏನಾದರೂ ಇಂಟ್ರೆಸ್ಟ್ ಆನ್ ಲೋನ್ ಫಾರ್ ಕನ್ಸ್ಟ್ರಕ್ಷನ್ ಕೊಟ್ಟಾರ ಚೆಕ್ ಮಾಡ್ಬೇಕು. ಇಲ್ಲಿಗಂತ ರೆನೋವೇಷನ್ ಇವನ್ ಬಿಟ್ಟು ಬೇರೆ ಏನು ಕೊಟ್ಟರು ತಗೊಂಗಿಲ್ಲ. ಕೊಟ್ಟಾರ 6,000 ಅದನ್ನ 6,000 ಹಚ್ತೀವಿ. ಇವಾಗ ಇವನಷ್ಟು 37,000 ಒಳಗೆ ಮೈನಸ್ 11,100 ಮೈನಸ್ 6,000 ಮಾಡಿದ್ರೆ 19,900. ಇದೇನೈತಿ? ಹೌಸ್ 1 ಇಂದ. ಹೌಸ್ 1. ಇವಾಗ ನೆಕ್ಸ್ಟ್ ಸೇಮ್ ಪ್ರೊಸೀಜರ್ ಫಾರ್ ಹೌಸ್ 2. ಹೌಸ್ 2 ಯಾಕಂದ್ರೆ ಅದು LOP ಅಂತ ಕೊಟ್ಟಾರ. ಹೌಸ್ ಫಸ್ಟ್ ಮುನಿಸಿಪಲ್ ವ್ಯಾಲ್ಯೂ. ಹೌಸ್ 2ದು ಮುನಿಸಿಪಲ್ ವ್ಯಾಲ್ಯೂ ಫಸ್ಟ್ ತಗೋತೀವಿ. ಕೊಟ್ಟಾರ ಚೆಕ್ ಮಾಡ್ಬೇಕು. ಎಸ್ 40,000 ಕೊಟ್ಟಾರ ಅಮೌಂಟು.
40,000. ನೆಕ್ಸ್ಟ್ ಫೇರ್ ರೆಂಟಲ್ ಕೊಟ್ಟಾರ ಚೆಕ್ ಮಾಡಬೇಕು. ಫೇರ್ ರೆಂಟಲ್ ವ್ಯಾಲ್ಯೂ ಕೊಟ್ಟಾರ ಚೆಕ್ ಮಾಡಬೇಕು. ಕ್ವಶನ್ ಫೇರ್ ರೆಂಟಲ್ ವ್ಯಾಲ್ಯೂ ಎರಡು ಹೌಸಿಗೂ ಕೊಟ್ಟಿಲ್ಲ. ಸೊ ನಾವೇನು ಮಾಡ್ತೀವಿ, ಡ್ಯಾಶ್ ಇಟ್ಟು ಮೇಲೆ ಅಮೌಂಟ್ನ ಕೆಳಗಿಳಿಸ್ಕೋತೀವಿ. ಮತ್ತೆ 40,000 ಬರ್ತೈತಿ. ಒಂದ್ ವೇಳೆ ಇದ್ದಿತ್ತಂದ್ರೆ ನಾವು ಕಂಪೇರ್ ಮಾಡ್ತಿದ್ವಿ, ಯಾವ ಅಮೌಂಟ್ ಜಾಸ್ತಿ ಐತಿ ಅದನ್ನ ನಾವು ಟೋಟಲ್ದಾಗ ಹಚ್ಕೋತಿದ್ವಿ. ನೆಕ್ಸ್ಟ್ ಸ್ಟ್ಯಾಂಡರ್ಡ್ ರೆಂಟ್ನು ಕ್ವಶನ್ ಕೊಟ್ಟಿಲ್ಲ ಅವರು. ಸೊ ಏನೈತಿ, ನಾವು ಅದನ್ನ ಡ್ಯಾಶ್ ಇಟ್ಕೊಂಡು ಮತ್ತೆ ಮೇಲೆ ಇರೋ ಅಮೌಂಟ್ನ ಕಳಿಸಿದ್ವಿ. ಒಂದ್ ವೇಳೆ ಅಮೌಂಟ್ ಇದ್ದಿತ್ತಂದ್ರೆ ಎರಡು ಕಂಪೇರ್ ಮಾಡಿ ಯಾವ ಅಮೌಂಟ್ ಕಮ್ಮಿ ಐತಲ್ಲ ಅದನ್ನ ನಾವು ಕೆಳಗೆ ತಗೋತಿದ್ವಿ. ಸೊ 40,000 ಆಸ್ ಇಟ್ ಈಸ್. ಇವಾಗ ಆಕ್ಚುಯಲ್ ರೆಂಟ್ ಎಷ್ಟೈತಿ, 40,000. ಇದಕ್ಕೇನಾದ್ರೂ ಅನ್ರಿಯಲೈಸ್ ರೆಂಟ್ ಐತೆ ಚೆಕ್ ಮಾಡ್ಕೋಬೇಕು. ಅನ್ರಿಯಲೈಸ್ ರೆಂಟ್ ಫಾರ್ ಸೆಕೆಂಡ್ ಹೋಮ್ ಇಲ್ಲ. ಸೊ ಏನೈತಿ, 60,000 ಆಕ್ಚುಯಲ್ ರೆಂಟ್ನ ಡೈರೆಕ್ಟ್ ನಾವು ಹೊರಗಿಸ್ತೀವಿ. 60,000 ಅಮೌಂಟ್ ಡೈರೆಕ್ಟ್ ಹಚ್ಚಿ ಎರಡು ಕಂಪೇರ್ ಮಾಡಿ ಯಾವ ಅಮೌಂಟ್ ಜಾಸ್ತಿ ಐತಿ ಅದನ್ನ ನಾವು ಹೊರಗತ್ತೀವಿ. ಸೊ 60,000 ದೊಡ್ಡದೈತಿ ಬರ್ಕೊಂಡು ವಿಚ್ ಎವರ್ ಈಸ್ ಹೈಯೆಸ್ಟ್ ಅಂತ ಬರ್ಕೋತೀವಿ. ನೆಕ್ಸ್ಟ್ ಪ್ಲಸ್ ವೇಕೆನ್ಸಿ ಏನಾದ್ರು ಕೊಟ್ಟರೆ ಚೆಕ್ ಮಾಡ್ಬೇಕು ಆಯ್ತೋ ಇಲ್ಲೋ. ಎಸ್, ವೇಕೆಂಟ್ ಫಾರ್ ದಿ ಪೀರಿಯಡ್ ಏನೈತಿ, ಅಮೌಂಟ್ ಕೊಟ್ಟಿಲ್ಲ. ಸೊ ನಾವು ಅದನ್ನ ಏನ್ ಮಾಡ್ತೀವಿ, ಡ್ಯಾಶ್ ಇಡ್ತೀವಿ. ಡ್ಯಾಶ್ ಇಟ್ಟು 60,000 ಬರಿತೀವಿ. ಬಟ್ ಬಂದ ಆನ್ಸರ್ ಏನಾಗುತ್ತೆ, ನಮ್ದು ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ. gross annual value. Okay, next less municipal tax ಹಚ್ಕೋತೀವಿ. ಮುನ್ಸಿಪಲ್ ಟ್ಯಾಕ್ಸ್ ಅಮೌಂಟ್ ಕೊಟ್ಟಾರ ಚೆಕ್ ಮಾಡ್ಕೋಬೇಕು. ಎಷ್ಟು ಕೊಟ್ಟಾರ, 4,000. ಬಟ್ ಇಲ್ಲಿ ಏನ್ ಹೇಳ, ಮುನ್ಸಿಪಲ್ ಟ್ಯಾಕ್ಸ್ ಇನ್ ರೆಸ್ಪೆಕ್ಟ್ ಆಫ್ ಹೌಸ್ ಟು ವೇರ್ ಪೇಡ್ ಬೈ ದಿ ಟೆನೆಂಟ್ ಅಂತ ಏನ ಶಬ್ದ ಬಂದ್ರೆ ನಾವು ಅದನ್ನ ತಗೋದಿಲ್ಲ. ಸೊ ಇದು ಏನೈತಿ, ಮುನ್ಸಿಪಲ್ ಟ್ಯಾಕ್ಸ್ ಡ್ಯಾಶ್ ಇಡ್ತೀವಿ. ವಾಪಸ್ 60,000 ನಾವು ಕೆಳ ಬರ್ಕೋತೀವಿ. ಬಂದ ಆನ್ಸರ್ ಏನಾಯ್ತಿ, ನೆಟ್ ಆನ್ಯುವಲ್ ವ್ಯಾಲ್ಯೂ ಆಗುತ್ತೆ. ನೆಕ್ಸ್ಟ್ ಲೆಸ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 24 ಅಂತ ಹಚ್ಕೊಂಡು 30% ಆನ್ 60,000 ಮಾಡ್ಕೊಂಡ್ರೆ 60,000ಗೆ 30% ಮಾಡ್ಕೊಂಡ್ರೆ 60,000ಗೆ 30% ಮಾಡ್ಕೊಂಡ್ರೆ 18,000 ಬರುತ್ತೆ. 18,000. ಓಕೆ, ನೆಕ್ಸ್ಟ್ ಇದ್ರ ಮೇಲೆ ಲೆಸ್ ಇಂಟ್ರೆಸ್ಟ್ ಏನಾದ್ರು ಕೊಟ್ರ, ಎಸ್ 3,000 ಕೊಟ್ಟಾರ. ಸೊ ಈ ಅಮೌಂಟ್ನ ಲೆಸ್ ಮಾಡ್ಕೋತೀವಿ. ಕೊಟ್ಟಾರ. ಇವಾಗ ಈ 60,000ದಾಗ ಮೈನಸ್ 18,000 ಮೈನಸ್ 3,000 ಮಾಡಿದ್ರೆ 39,000 ಆನ್ಸರ್ ಬಂತು. ಇದೇನೈತಿ, ಹೌಸ್ ಟುದ್. ಇವಾಗ ನೆಕ್ಸ್ಟ್ ಎಸ್ ಒ ಪಿದು ಏನಾದರೂ ಇಂಟ್ರೆಸ್ಟ್ ಕೊಟ್ಟಿದ್ರೆ ನಾವು ಅದನ್ನ ಲೆಸ್ ಮಾಡ್ಕೋತೀವಿ. ಇಂಟ್ರೆಸ್ಟ್ ಕೊಟ್ಟಾರ ಚೆಕ್ ಮಾಡ್ಕೋಬೇಕು. ಎಸ್ 5,000 ಇಂಟ್ರೆಸ್ಟ್ ಕೊಟ್ಟಾರ.
ಇದನ್ನ ಹಚ್ಕೊಂಡು ಇವಾಗ ಏನು ಮಾಡ್ಬೇಕಂದ್ರೆ ಎಷ್ಟೈತಿ 5000 ಐತಿ 5000 ಐತಿ. ಇವಾಗ ಇಲ್ಲಿ ನಾವು ಏನು ಬರ್ಕೋತೀವಿ ನೆಟ್ ಇನ್ಕಮ್ ಅಂತ ಹಾಕೊಂಡು ಹೌಸ್ ಒನ್ನದ್ದು ಏನೈತಿ ಅಮೌಂಟು 19,900 ಪ್ಲಸ್ ಹೌಸ್ ಟುದು 39,000 ಎರಡು ಪ್ಲಸ್ ಮಾಡಿಕೊಂಡು ಈ ಇಂಟ್ರೆಸ್ಟ್ನ ಲೆಸ್ ಮಾಡ್ಕೋಬೇಕು. 19,900 ಪ್ಲಸ್ 39,000 ಮೈನಸ್ 5,000 ಮಾಡಿದ್ರೆ ಏನೈತಿ ಆನ್ಸರ್ 53,900 ಬಂದ ಆನ್ಸರ್ ನಮ್ದು ಏನಾಗುತ್ತೆ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ. ಇದು 10 ಮಾರ್ಕ್ಸ್ ಪ್ರಾಬ್ಲಮ್. ಓಕೆ.